ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿ ನಗರದ ಪೊಲೀಸ್ ಆಯುಕ್ತರ ಕಚೇರಿಯ ಹತ್ತಿರವಿರುವ ಸರಕಾರಿ ಪದವಿ ಪೂರ್ವ ಬಾಲಕಿಯರ ಕಾಲೇಜಿನಲ್ಲಿ ಇಂದು ವಿದ್ಯಾರ್ಥಿನಿಯರು ನೀಟ್ ಪರೀಕ್ಷೆಯನ್ನು ಬರೆದರು. ನೀಟ್ ಅಂದರೆ ರಾಷ್ಟ್ರೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ. ಭಾರತದಲ್ಲಿ MBBS, BDS ಮತ್ತು ಆಯುಷ್ ಕೋರ್ಸ್ಗಳಂತಹ ವೈದ್ಯಕೀಯ ಪದವಿ ಪೂರ್ವ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಲು ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ NTI ನಡೆಸುವ ಏಕೈಕ ಕಡ್ಡಾಯ ಪ್ರವೇಶ ಪರೀಕ್ಷೆಯಾಗಿದೆ. ಇದು 11 ಮತ್ತು 12ನೇ ತರಗತಿಯ ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರದ NCERT ಪಠ್ಯಕ್ರಮವನ್ನು ಆಧರಿಸಿದೆ. ಈ ಪರೀಕ್ಷೆಯು AIPMT ಅನ್ನು ಬದಲಾಯಿಸಿದೆ. ನೀಟ್ ನ ವಿಸ್ತೃತ ರೂಪ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್. ಇದನ್ನ NTA ಅಂದರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ನಡೆಸುತ್ತದೆ. ಇದರ ಉದ್ದೇಶ ಸರಕಾರಿ ಮತ್ತು ಖಾಸಗಿ ವೈದ್ಯಕೀಯ ಕಾಲೇಜುಗಳಲ್ಲಿ MBBS, BDS ಮತ್ತು ಆಯುಷ್, BAMS, BHMS, BSMS ಮುಂತಾದ ಕೋರ್ಸ್ಗಳಿಗೆ ಪ್ರವೇಶ ನೀಡುವುದಾಗಿದೆ. 12ನೇ ತರಗತಿಯಲ್ಲಿ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ, PCB ವಿಷಯಗಳನ್ನು ಓದಿದ ವಿದ್ಯಾರ್ಥಿಗಳು ಈ ಪರೀಕ್ಷೆಯನ್ನ ಬರೆಯಬಹುದು. ಇದು ಪೆನ್ ಮತ್ತು ಪೇಪರ್ ಆಧಾರಿತ ಆಫ್ಲೈನ್ MCQ ಅಂದರೆ ಬಹು ಆಯ್ಕೆಯ ಪ್ರಶ್ನೆಗಳ ಪರೀಕ್ಷೆಯಾಗಿದೆ. ಕನ್ನಡ ಸೇರಿದಂತೆ 13 ಭಾಷೆಗಳಲ್ಲಿ ಈ ಪರೀಕ್ಷೆಯನ್ನು ಬರೆಯಬಹುದಾಗಿದೆ. ಈ ಹಿಂದೆ ಪ್ರತ್ಯೇಕವಾಗಿ ನಡೆಯುತ್ತಿದ್ದ ಏಮ್ಸ್ ಮತ್ತು JIPMER ಪ್ರವೇಶ ಪರೀಕ್ಷೆಗಳು ಈಗ ನೀಟ್ ವ್ಯಾಪ್ತಿಗೆ ಸೇರಿವೆ. ಅರ್ಜಿದಾರರ ಸಂಖ್ಯೆಯ ದೃಷ್ಟಿಯಿಂದ ಇದು ಭಾರತದ ಅತಿ ದೊಡ್ಡ ಪ್ರವೇಶ ಪರೀಕ್ಷೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಇಂದು ಕಲಬುರಗಿ ನಗರದ ಪೊಲೀಸ್ ಆಯುಕ್ತರ ಕಚೇರಿಯ ಹತ್ತಿರವಿರುವ ಸರಕಾರಿ ಪದವಿ ಪೂರ್ವ ಬಾಲಕಿಯರ ಕಾಲೇಜಿನಲ್ಲಿ ವಿದ್ಯಾರ್ಥಿನಿಯರು ನೀಟ್ ಪರೀಕ್ಷೆಯನ್ನ ಬರೆದರು. ಕಲಬುರಗಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ವತಿಯಿಂದ ಇಂದು ಮಹಿಳಾ ಮೀಸಲಾತಿ ಜಾರಿಗಾಗಿ ಆಗ್ರಹಿಸಿ ಮೋದಿ ಅವರಿಗೆ ಪತ್ರ ಬರೆದು ಪೋಸ್ಟ್ ಮಾಡುವ ಚಳವಳಿ ಹಮ್ಮಿಕೊಳ್ಳಲಾಗಿತ್ತು.
ಕಲಬುರಗಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ವತಿಯಿಂದ ದಿನಾಂಕ 3 ಮೇ 2026ರಂದು ಬೆಳಿಗ್ಗೆ ಮಾನ್ಯ ಮೋದಿಜಿ ಅವರಿಗೆ ಪತ್ರ ಬರೆದು ಪೋಸ್ಟ್ ಮಾಡುವ ಚಳುವಳಿ ಹಮ್ಮಿಕೊಳ್ಳಲಾಗಿತ್ತು. ನಾರಿ ಶಕ್ತಿ ವಂದನ್ ಬಿಲ್ 2023 ಜಾರಿಗೊಳಿಸಿ, ಹಿಂದೆ ಜಾರಿಗೊಳಿಸಿ, ಈಗಲೇ ಅನುಷ್ಠಾನಗೊಳಿಸಿ, ಜೊತೆಗೆ ಮೀಸಲಾತಿಯಲ್ಲಿ ಒಬಿಸಿ ಮಹಿಳೆಯರನ್ನು ಸೇರಿಸಿ ಎಂಬ ವಿಷಯದ ಕುರಿತು ಮಾನ್ಯ ಮೋದಿಜಿ ಅವರಿಗೆ ಪತ್ರ ಬರೆದು ಆಗ್ರಹಿಸಲಾಯಿತು. ಮಾನ್ಯ ಮೋದಿಜಿಯವರು ಮಹಿಳೆಯರಿಗೆ ರಾಜಕೀಯ ಅವಕಾಶಗಳಿಂದ ಮಹಿಳಾ ಮೀಸಲಾತಿ ಹೆಸರಲ್ಲಿ ವಂಚಿಸುತ್ತಿದ್ದಾರೆ. ಜಾರಿಯಾದ ಬೆನ್ನಲ್ಲೇ ಮತ್ತೆ ಮತ್ತೆ ಜಾರಿಗೆ ಮಾಡಿ ಮಹಿಳೆಯರಿಗೆ ಮೋಸ ಮಾಡುತ್ತಿದ್ದಾರೆ. ಬಿಜೆಪಿಯ ಮಹಿಳಾ ಮಣಿಗಳು ಮೋದಿಜಿಯವರು ಘೋಷಣೆ ಮಾಡಿದ ಯಾವ ಯೋಜನೆಯನ್ನು ಯಶಸ್ವಿಯಾಗಿ ಇಂಪ್ಲಿಮೆಂಟ್ ಮಾಡಿದ್ದಾರೆ ಎಂಬುದನ್ನು ಸಾರ್ವಜನಿಕವಾಗಿ ಘೋಷಿಸಿ ಪುಣ್ಯ ಕಟ್ಟಿಕೊಳ್ಳಬೇಕು. ಮೋದಿಜಿಯವರ ಟ್ರ್ಯಾಕ್ ರೆಕಾರ್ಡ್ ನೋಡಿದರೆ ಮಹಿಳಾ ಮೀಸಲಾತಿಯ ಕುರಿತು ಮೋದಿಜಿಯವರ ಹೇಳಿಕೆ ಇನ್ನೊಂದು ಗ್ರ್ಯಾಂಡ್ ಸುಳ್ಳೆಂದು ಈಗ ಸಾಬೀತಾಗಿದೆ. ಯಾಕೆಂದರೆ ಈ ಮಸೂದೆ ಬಿದ್ದು ಹೋಗುತ್ತದೆ ಎನ್ನುವ ಸತ್ಯ ಸ್ವತಃ ಮೋದಿಜಿ ಅವರಿಗೂ ಗೊತ್ತಿತ್ತು. ಮಹಿಳಾ ಮೀಸಲಾತಿ ಮಸೂದೆ 2023ರಲ್ಲೇ ಪಾಸ್ ಆಗಿದೆ. ಈಗ ಡಿಲಿಮಿಟೇಷನ್ ಗಾಗಿ 2011ರ ಜನಗಣತಿ ಅನುಗುಣವಾಗಿ ತಿದ್ದುಪಡಿ ತರಲು ಹೊರಟ ಮಹಿಳಾ ಮಸೂದೆಗೆ ಸೋಲಾಗಿದೆ. ಇಂದು ಕಾಂಗ್ರೆಸ್ ಪಕ್ಷ ಮತ್ತು ಇಂಡಿ ಮೈತ್ರಿಗೆ ನಿರ್ಣಾಯಕ ಜಯ ದೊರೆತಿದೆ. ಸಂವಿಧಾನ ವಿರೋಧಿ ಧೋರಣೆ ಮತ್ತು ಅಹಂಕಾರದ ರಾಜಕಾರಣ ನಡೆಸಿದ ಮೋದಿ ಅವರಿಗೆ ಸಂಸದರು ಸ್ಪಷ್ಟ ಪಾಠ ಕಲಿಸಿದ್ದಾರೆ. ಇದೀಗ ನಮ್ಮ ಹೊಣೆಗಾರಿಕೆ ಇನ್ನಷ್ಟು ಹೆಚ್ಚಾಗಿದೆ. ಮೈದಾನಕ್ಕಿಳಿದು ಅವರ ನಿಜ ಸ್ವರೂಪವನ್ನು ಜನತೆಗೆ ತೋರಿಸಬೇಕಾಗಿದೆ. ಸುಳ್ಳು ಪ್ರಚಾರ, ದ್ವೇಷ ರಾಜಕೀಯ ಮತ್ತು ಜನವಿರೋಧಿ ನೀತಿಗಳನ್ನು ಬಯಲಿಗೆಳೆದು ಸತ್ಯ ಮತ್ತು ಅಭಿವೃದ್ಧಿಯ ಮಾರ್ಗವನ್ನು ಬಲಪಡಿಸುತ್ತೇವೆ. ಜನರ ಧ್ವನಿಯೇ ಅಂತಿಮ. ಅದನ್ನು ಯಾರು ಮೌನಗೊಳಿಸಲು ಸಾಧ್ಯವಿಲ್ಲ. ಮನುಸ್ಮೃತಿಯನ್ನು ತನ್ನ ಆದರ್ಶವಾಗಿ ಇಟ್ಟುಕೊಂಡಿರುವ ಆರ್ಎಸ್ಎಸ್ ದಲಿತ ಹಿಂದುಳಿದ ವರ್ಗಗಳನ್ನು, ಸಮಸ್ತ ಸ್ತ್ರೀಯರನ್ನು ಸದಾ ತುಳಿದು ಪಾತಾಳಕ್ಕೆ ತಳ್ಳುತ್ತಿರುವ ಆರ್ಎಸ್ಎಸ್ಸಿನ ಜೀತದಾಳಾಗಿರುವ ಬಿಜೆಪಿ ಮಹಿಳೆಯರಿಗೆ ಸಮಾನತೆಯ ಹಕ್ಕು ನೀಡುವುದು ಕನಸಿನ ಮಾತು. ಬಿಜೆಪಿಯಲ್ಲಿರುವ ಮಹಿಳೆಯರು ಮೋದಿಜಿ ಸೃಷ್ಟಿಸಿರುವ ಭ್ರಮೆಯಿಂದ ಆದಷ್ಟು ಬೇಗನೆ ಹೊರಬರುವುದು ಉತ್ತಮ ಎಂದು ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಕಲಬುರಗಿ ಅಧ್ಯಕ್ಷರಾದ ರೇಣುಕಾ ಸಿಂಗೆ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಸಂಗೀತಾ ಪಾಟೀಲ್, ಅನುರಾಧಾ ನಿನ್ನೆ, ಗೀತಾ ಮುದಗಲ್, ಜಯಶ್ರೀ ಚಿಂತಪಳ್ಳಿ, ಲಕ್ಷ್ಮೀ ಸರ್ಸಂಕರ್, ಶಹನಾಜ್ ಅಖ್ತರ್, ಸಾಹಿರಾ ಬಾನು ಸೇರಿದಂತೆ ಇತರೆ ಅನೇಕರು ಪಾಲ್ಗೊಂಡಿದ್ದರು. ಇವತ್ತಿನ ದಿನ ನಾವು ನಮ್ಮ ಕಲಬುರಗಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ವತಿಯಿಂದ ಇದೇನು ಮಾನ್ಯ ಮೋದಿಜಿ ಅವರು 33% ಮಹಿಳಾ ಮಸೂದೆಯನ್ನ ಜಾರಿಗೆ ಮಾಡ್ತೀವಿ ಅನ್ನೋ ಒಂದು ಹೆಸರಲ್ಲಿ ಪದೇ ಪದೇ ಮಹಿಳೆಯರಿಗೆ ಅವಮಾನ ಮಾಡ್ತಾ ಇದ್ದಾರೆ, ಅವರನ್ನು ವಂಚನೆ ಮಾಡ್ತಾ ಇದ್ದಾರೆ. 33% ರಿಸರ್ವೇಶನ್ ಕೊಡ್ತೀವಿ ಅನ್ನೋ ಹೆಸರಲ್ಲಿ ಅದರ ವಿರುದ್ಧ ಏನು 2023 ಸೆಪ್ಟೆಂಬರ್ 28ನೇ ತಾರೀಕು ಮಹಿಳಾ ಮೀಸಲಾತಿ ನಮ್ಮ ಸಂಸತ್ನಲ್ಲಿ ಜಾರಿಗೆ ಆಗಿತ್ತು. ಅದನ್ನ ಮಾನ್ಯ ಮೋದಿಜಿ ಅವರು ಈ ಕೂಡಲೇ ಜಾರಿಗೆ ಮಾಡ್ಬೇಕು, ಈ ಕ್ಷಣನೇ ಜಾರಿಗೆ ಮಾಡ್ಬೇಕು, ಇವತ್ತೇ ಅದನ್ನ ಇಂಪ್ಲಿಮೆಂಟ್ ಮಾಡಿ ಮೋದಿಜಿ ಅವರೇ ಅಂತ ಹೇಳಿ ನಾವು ಮಾನ್ಯ ಮೋದಿಜಿ ಅವರಿಗೆ ಪತ್ರ ಬರೆದಿದ್ದೀವಿ. ಯಾಕಂತಂದ್ರೆ ಎಷ್ಟು ಸಹ ಅಂತ ಮಾನ್ಯ ಮೋದಿಜಿ ಅವರು ಉದ್ಘಾಟನೆ ಮಾಡಿದ ಬಿಲ್ಡಿಂಗ್ ಅನ್ನ ಉದ್ಘಾಟನೆ ಮಾಡ್ತಾರ, ಬಿಡುಗಡೆ ಮಾಡಿದ ರೈಲನ್ನೇ ಮತ್ತೆ ಬಿಡುಗಡೆ ಮಾಡ್ತಾರ, ಇಂಪ್ಲಿಮೆಂಟ್ ಆಗಿರೋ ಬಿಲ್ ಅನ್ನೇ ಮತ್ತೆ ಇಂಪ್ಲಿಮೆಂಟ್ ಮಾಡ್ತಾರ. ಈಗೇನು 2023 ಸೆಪ್ಟೆಂಬರ್ 28ನೇ ತಾರೀಕ ಅಂಗೀಕಾರ ಆಗಿತ್ತು. ಆ ಮಸೂದೆಯನ್ನ ತಾವು ಬಹಳ ಪ್ರಾಮಾಣಿಕವಾಗಿ ಬಿಡುಗಡೆ ಮಾಡಿ ದೇಶದ ಮಹಿಳೆಯರಿಗೆ, ನಾಡಿನ ಮಹಿಳೆಯರಿಗೆ ನ್ಯಾಯ ಕೊಡಿಸ್ರಿ. ಇದೇನು ಮೊನ್ನೆ 2026ದಾಗ ಸುಳ್ಳು ಹೇಳಿ ಮತ್ತೆ ಅದೇ ಮಸೂದೆ ಜಾರಿಗೆ ಮಾಡಿ ಬಿದ್ದಾಯ್ತು ಅಂತ ಏನ್ ನಾಟಕ ಮಾಡಕತ್ತಿರಲ್ಲ ನೀವು. ಕಾಂಗ್ರೆಸ್ ನವರ ತಲೆಗೆ ನೀವು ಇದರ ಹೊಣೆಗಾರಿಕೆ ಹೊರಿಸ್ಲತ್ತೀರಿ, ಅದು ಸರಿಯಲ್ಲ, ಆ ನಡೆ ಸರಿಯಲ್ಲ. ಇದು ಆಲ್ರೆಡಿ ಈ ಮಸೂದೆ ಆಗ ಹೋಗ್ಯದ, ಅದನ್ನ ನೀವು ಜಾರಿಗೆ ಮಾಡ್ರಿ ಅಂತ ಹೇಳಿ ನಾವು ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಯಾಕಂದ್ರೆ ಇಡೀ ನಾಡಿನ ಮಹಿಳೆಯರಿಗೆ, ದೇಶದ ಮಹಿಳೆಯರಿಗೆ ಗೊತ್ತಾಗ್ಯದ, ನೀವು ಇನ್ನೂ ಕೂಡ ಮಹಿಳೆಯರಿಗೆ ಮೋಸ ಮಾಡಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಕಾಂಗ್ರೆಸ್ ಯಾವತ್ತೂ ಕೂಡ ಮಹಿಳಾ ಮೀಸಲಾತಿ ವಿರೋಧಿ ಅಲ್ಲ. ಏನಾದ್ರೂ ಕಾಂಗ್ರೆಸ್ ದೇಶದ ಮಹಿಳೆಯರಿಗೆ ಪ್ರಾಮಾಣಿಕ ಒಂದು ಬದ್ಧತೆ, ರಕ್ಷಣೆ ಮತ್ತಂದ್ರೆ ಅವರಿಗೆ ಒಂದು ಜವಾಬ್ದಾರಿ ಕೊಟ್ಟಿರುವಂತ ಪಕ್ಷ ಯಾವ್ದಾದ್ರು ಇದ್ರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷ ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ. ಅದಕ್ಕಾಗಿ ಇವತ್ತ ನಾವು ಆದರಣೀಯ ಮೋದಿಜಿ ಅವರಿಗೆ ನಾವೆಲ್ಲ ಮಹಿಳೆಯರು ಪತ್ರ ಬರೆದಿದ್ದೀವಿ. ಬಹಳ ಭಾವನಾತ್ಮಕವಾಗಿ ಅಲ್ಲಿ ನಾವು ಮಹಿಳೆಯರ ಬಗ್ಗೆ ನಾವೆಲ್ಲ ನಮ್ಮ ಕೋರಿಕೆನ ಹಾಕಿದ್ದೀವಿ. ದಯಮಾಡಿ ಆದಷ್ಟು ಬೇಗ 2023ರ ಬಿಲ್ ಅನ್ನ ಈ ಕೂಡಲೇ ಜಾರಿಗೆ ಮಾಡ್ಲಿ, ಈ ಕ್ಷಣನೇ ಜಾರಿಗೆ ಮಾಡ್ರಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. आज कलबुर्गी का महिला कांग्रेस की जानिब से रेणुका सिंगे मैडम की नेतृत्व में आलका नांबा के मैसेज के थ्रू हम लोग आज यहाँ पर पोस्ट ऑफिस में आकर नरेंद्र मोदी को पत्र लिखे हैं। ये पत्र ये है कि जो 2023 में वुमेन्स रिजर्वेशन बिल जो सभी की सहमति से पास हुआ था, वो बिल को जो हमारे जो राष्ट्रपति है उन्होंने भी सिग्नेचर किया था, उसको आज तक इम्प्लीमेंटेशन नहीं किए हैं। मोदी जी का यह कहना था कि जब सेंसेक्स होगा, सेंसेक्स होने के बाद
डिलिमिटेशन होगा। आज वो क्या कर रहे हैं कि सेंसेक्स से पहले डिलिमिटेशन करके वो खुद से अपनी बाउंड्रीज करके अपने अपने एरियाज को खुद से बढ़ाने की कोशिश कर रहे हैं। हम सिर्फ उसके खिलाफ हैं, डिलिमिटेशन के खिलाफ है। हम वुमेन्स रिजर्वेशन के खिलाफ कांग्रेस पार्टी कभी भी नहीं रही है, हमेशा वुमेन्स रिजर्वेशन के साथ में खड़ी है, सपोर्ट में खड़ी है। और आज भी हम लोग पूरे इंडिया भर में अलका लांबा मैडम का जो मैसेज है कि महिलाएं जो कार्यकर्ता हैं, जो वुमेन्स हैं, जो पार्टीज में काम करते हैं, 10 लाख महिलाएं जो ये चाहती हैं कि वुमेन्स रिजर्वेशन बिल जो 523 की सीट है उसमें 180 सीट जो है वो आनी चाहिए। उसी के तहत आज हम लोग एक ड्राफ्ट भेजे हैं। ऐसे ही पूरी इंडिया भर में 10 लाख ड्राफ्ट मोदी जी के जाने वाले हैं। हमारा ये डिमांड है कि आप जो बिल पास करे हैं उसको इम्प्लीमेंटेशन करें, आज करें, अभी करें। ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಕಲಬುರಗಿ ನಗರದ ಹಜರತ್ ಖಾಜಾ ಬಂದನವಾಜ್ ದರ್ಗಾದ 622ನೆಯ ಉರುಷೆ ಶರೀಫ್ ಅಂಗವಾಗಿ ಇಂದು ಮಧ್ಯಾಹ್ನ ಸಡಗರ ಸಂಭ್ರಮದಿಂದ ಶ್ರದ್ಧಾ ಭಕ್ತಿಯೊಂದಿಗೆ ಅದ್ಧೂರಿಯಾಗಿ ಜುಲೂಸೆ ಸಂದಲ್ ಜರುಗಿತು. ಕಲಬುರಗಿ ನಗರದ ಹಜರತ್ ಖಾಜಾ ಬಂದನವಾಜ್ ದರ್ಗಾದಲ್ಲಿ 622ನೆಯ ಉರುಷೆ ಶರೀಫ್ ದಿನಾಂಕ 3, 4 ಮತ್ತು 5ನೇ ಮೇ 2026ರವರೆಗೆ ಜರುಗಲಿವೆ. ಗಂಧದ ಮೆರವಣಿಗೆಯು ದಿನಾಂಕ 3ನೇ ಮೇ 2026ರ ರವಿವಾರದಂದು ಜರುಗಿತು. ಗುಲ್ಶನ್ನಲ್ಲಿ ಅಸರ್ ನಮಾಜ್ ತಕದ್ದಸ್ ಮಾಬ್ ಡಾಕ್ಟರ್ ಹಾಫಿಜ್ ಸೈಯದ್ ಮೊಹಮ್ಮದ್ ಅಲಿ ಅಲ್ ಹುಸೇನಿ ಸಾಹೇಬ್ ಸಜ್ಜಾದಾ ನಶೀನ್ ಇವರ ಮಾರ್ಗದರ್ಶನದಲ್ಲಿ ನೆರವೇರಿಸಲಾಯಿತು. ನಮಾಜ್ ನಂತರ ಮಹಫಿಲೆ ಸಮಾನ್ ನಡೆಯಿತು. ಮಶೂರ್ ಕವ್ವಾಲ್ಗಳು ತಮ್ಮ ಕಲಾಂ ಅನ್ನು ಪ್ರಸ್ತುತಪಡಿಸಿದರು. ನಂತರ ಸಜ್ಜಾದಾ ನಶೀನ್ ಸಾಹೇಬರು ಸಮರ್ ಹೌಸ್ ನಲ್ಲಿ ಸಂದಲ್ ಮುಬಾರಕ್ ಕಸ್ತಿಯನ್ನ ತಲೆಯ ಮೇಲೆ ಹೊತ್ತು ಜುಲೂಸೆ ಸಂದಲ್ಗೆ ಚಾಲನೆ ನೀಡಿದರು. ಈ ಜುಲೂಸ್ ಜಗತ್ ಸರ್ಕಲ್ ನಿಂದ ಪ್ರಾರಂಭವಾಗಿ ಸೂಪರ್ ಮಾರ್ಕೆಟ್, ಕ್ಲಾತ್ ಬಜಾರ್, ಮಾರ್ಕೆಟ್ ಮಸ್ಜಿದ್ ಅಲ್ಲಿ ಮಗ್ರಿಬ್ ಮತ್ತು ಇಶಾ ನಮಾಜ್ ನಡೆದು ನಂತರ ಸರಾಬ್ ಬಜಾರ್, ಬಹುಮನಿ ಚೌಕ್, ಹಫ್ತ್ ಗುಂಬಸ್, ನೂರ್ಬಾಗ್ ಮಾರ್ಗವಾಗಿ ರಾತ್ರಿ 11 ಸಿಡಿಗೆ ತಲುಪಿತು. ಅಲ್ಲಿ ಹಜರತ್ ಸಜ್ಜಾದಾ ನಶೀನ್ ಸಾಹೇಬರು ಜುಲೂಸ್ಗೆ ಸ್ವಾಗತ ನೀಡಿ ಸಂದಲ್ ಕಸ್ತಿಯನ್ನು ತಲೆಯ ಮೇಲೆ ಹೊತ್ತು ದರ್ಗಾ ಕಡೆಗೆ ಕೊಂಡೊಯ್ದರು. ನಂತರ ಫಾತಿಹಾ ಖಾನಿ ನಡೆಯಿತು. ದರ್ಗಾ ಶರೀಫ್ನ ಗುಂಬಜ್ ಮುಬಾರಕ್ ಹೊರಭಾಗದಲ್ಲಿ 22ನೆಯ ಖ್ವಾಜ್ಗಾನ್ ಫಾತಿಹಾ ನೆರವೇರಿಸಲಾಯಿತು. ನಂತರ ಸಜ್ಜಾದಾ ನಶೀನ್ ಸಾಹೇಬರು ಗುಂಬಜ್ ಒಳಗೆ ಪ್ರವೇಶಿಸಿ ಸಂದಲ್ ಮಲ್ಲಿಯ ಎಲ್ಲಾ ವಿಧಿಗಳನ್ನು ನೆರವೇರಿಸಿದರು. ನಂತರ ಫಾತಿಹಾ, ತಬ್ರುಕ್ ವಿತರಣೆ ಮತ್ತು ಸಮಾ ಕಾರ್ಯಕ್ರಮ ನಡೆಯಿತು. 4ನೇ ಮೇ 2026ರ ಸೋಮವಾರದಂದು ಮಧ್ಯಾಹ್ನ 1:30ಕ್ಕೆ ಸಮಾಖಾನದಲ್ಲಿ ಸೆಮಿನಾರ್ ನಡೆಯಲಿದ್ದು ದೇಶದ ವಿವಿಧ ಭಾಗಗಳಿಂದ ಬಂದಿರುವ ಪಂಡಿತರು ತಮ್ಮ ಲೇಖನಗಳನ್ನು ಪ್ರಸ್ತುತಪಡಿಸಲಿದ್ದಾರೆ. ಜೊತೆಗೆ ಖಿದ್ಮತೆ ಚಿರಾಗ ಕೂಡ ನಡೆಯುತ್ತದೆ. 5ನೇ ಮೇ 2026ರ ಮಂಗಳವಾರದಂದು ಅಸರ್ ನಮಾಜ್ ನಂತರ ಖತ್ಮೆ ಖುರಾನ್ ಮತ್ತು ಕಸಿದಾ ಬುರುಡಾ ಶರೀಫ್ ಕಾರ್ಯಕ್ರಮ ನಡೆಯುತ್ತದೆ. ನಂತರ ಫಾತಿಹಾ ಖಾನಿ ಮತ್ತು ತಬ್ರುಕ್ ವಿತರಣೆ ನಡೆಯುತ್ತದೆ. ರಾತ್ರಿ 10:30ಕ್ಕೆ ಮಹಫಿಲೆ ಕೌಲ್ ಆರಂಭವಾಗಲಿದ್ದು ದೇಶದ ವಿವಿಧ ಭಾಗಗಳಿಂದ ಬಂದಿರುವ ಪ್ರಸಿದ್ಧ ಕವಾಲ್ಗಳು ತಮ್ಮ ಕಲಾಮನ್ನು ಪ್ರಸ್ತುತಪಡಿಸಲಿದ್ದಾರೆ. ಈ ಕಾರ್ಯಕ್ರಮ ಬೆಳಗಿನ ಫಜರ್ ನಮಾಜ್ ತನಕ ಮುಂದುವರಿಯುತ್ತದೆ. ಉರುಸ್ನಲ್ಲಿ ಈ ಬಾರಿ ಕೂಡ ಅತಿ ಹೆಚ್ಚಿನ ಭಕ್ತಾದಿಗಳು ಬರುವ ನಿರೀಕ್ಷೆ ಇದೆ. ವಿಶೇಷ ರೈಲ್ವೆ ಹಾಗೂ ಬಸ್ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿದೆ. ಈ ನಿಟ್ಟಿನಲ್ಲಿ ಸ್ಥಳೀಯ ಆಡಳಿತ ಮಂಡಳಿಯು ಎಲ್ಲಾ ಬಗೆಯ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ತೆಗೆದುಕೊಂಡಿದೆ. ದರ್ಗಾ ಆವರಣದಲ್ಲಿ ಆರೋ ಘಟಕ ಉದ್ಘಾಟನೆ ಮಾಡಲಾಗಿದೆ. ಭಕ್ತಾದಿಗಳು ಶಾಂತಿ ಕಾಪಾಡುವಂತೆ ದರ್ಗಾ ಕಮಿಟಿಯು ಸಾರ್ವಜನಿಕರಲ್ಲಿ ವಿನಂತಿಸಿಕೊಂಡಿದೆ. ಖಾಜಾ ಬಂದನವಾಜ್ ಲೈವ್ ಯೂಟ್ಯೂಬ್ ಲಿಂಕ್ ನಲ್ಲಿ ನೇರ ಪ್ರಸಾರ ಕಾರ್ಯಕ್ರಮವನ್ನು ವೀಕ್ಷಿಸಬಹುದಾಗಿದೆ.
ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.